मेरे प्यारे विद्यार्थियों, आप सभी को नमस्कार। आज हम गिल्लू पाठ का अगला पार्ट देखेंगे। ओके, ठीक है। गर्मियों में जब मैं दोपहर में काम करती रहती तो गिल्लू ना बाहर जाता ना अपने झूले में बैठता। वह मेरे पास रखी सुराही पर लेट जाता और इस प्रकार समीप भी रहता और ठंडक में भी रहता। हाँ, गर्मियों में जब मैं दोपहर में काम करती रहती तो ಬೇಸಗೆ ಸಮಯದಲ್ಲಿ ಯಾವಾಗ ಲೇಖಕಿಯವರು ಬಿಸಿಲಿನಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೋ ಆವಾಗ गिल्लू ना बाहर जाता ना अपने झूले में बैठता। हाँ, ಅದು ಯಾವತ್ತಿನ ಹಾಗೆ ಹೊರಗಡೆ ಹೋಗ್ತಾ ಇರಲಿಲ್ಲ ಅಳಿಲುಗಳೊಂದಿಗೆ ಆಟ ಆಡ್ಲಿಕ್ಕೆ ಅಥವಾ ತನ್ನ ಗೂಡಲ್ಲಿ ಕೂಡ ಕೂತ್ಕೊಳ್ತಾ ಇರಲಿಲ್ಲ. ಬದಲಾಗಿ ಲೇಖಕಿಯವರು ಬಿಸಿಲಿನಲ್ಲಿ ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಬಂದು ಕೂತ್ಕೊಳ್ತಾ ಇತ್ತು. ವಹ ಮೇರೆ ಪಾಸ್ ರಕ್ಕಿ ಸುರಾಹಿ ಪರ್. ಹಾ, ಅವ್ರು ಕೆಲಸ ಮಾಡುವಾಗ ಪಕ್ಕದಲ್ಲಿ ಒಂದು ಕೂಜಿಯಲ್ಲಿ ಸಣ್ಣ ಪಾತ್ರೆ, ನೀರಿನ ಪಾತ್ರೆ, ಅದನ್ನು ಇಡ್ತಾ ಇದ್ರು ನೀರು ಕುಡಿಯೋಕೆ. ಆಗಾಗ ಅದರ ಹತ್ರ ಮಲಗ್ತಾ ಇತ್ತು. ಇಸ್ ಪ್ರಕಾರ ಸಮೀಪ भी रहता और ठंडक में भी रहता. ಹಾ, ಈ ರೀತಿಯಾಗಿ ಅದು ಹತ್ತಿರ ಕೂಡ ಇರ್ತಿತ್ತು, ತಂಪಾದ ಜಾಗದಲ್ಲಿ ಕೂಡ ಕೂತ್ಕೊಳ್ತಾ ಇತ್ತು. ಯಾವುದು? ಅಳಿಲು, ಗಿಲ್ಲು. गिलहरियों के जीवन की अवधि 2 वर्ष से अधिक नहीं होती, अतः गिल्लू की जीवन यात्रा का अंत आ ही गया. हाँ, गिलहरियों के जीवन की अवधि 2 वर्ष से अधिक नहीं होती. ಅಳಿಲಿನ ಜೀವಿತಾವಧಿ 2 ವರ್ಷಕ್ಕಿಂತ ಜಾಸ್ತಿ ಇರಲ್ಲ. ಹಾಗಾಗಿ ಆದ್ದರಿಂದ ಗಿಲ್ಲು ಕಿ ಜೀವನ್ ಯಾತ್ರಾ ಕಾ ಅಂತ್ ಆ ಹಿ ಗಯಾ. ಹಾಗಾಗಿ ಹುಟ್ಟಿದಂತ ಒಂದು ಜೀವಿ ತನ್ನ ಅವಧಿಗೆ ಆಗುವಾಗ ಸಾಯಲೇಬೇಕು. ಹಾಗಾಗಿ ಗಿಲ್ಲುಗೆ ಕೂಡ ತನ್ನ ಅವಸಾನದ ಕಾಲ ಬಂದಿತ್ತು. ಜೀವನ ಕ ಯಾತ್ರಾ ಕ ಅಂತ್ ಆ ಹಿ ಗಯಾ. ಜೀವನ ಯಾತ್ರೆ ಅಂತಿಮ ಕ್ಷಣ ಬಂದೇ ಬಿಟ್ಟಿತು. दिन भर उसने ना कुछ खाया ना वह बाहर गया. ಹಾ, ಕೊನೆಯ ಕ್ಷಣದಲ್ಲಿ ಅದು ಹೊರಗಡೆ ಹೋಗ್ಲಿಲ್ಲ ಮತ್ತೆ ತನ್ನ ಆಹಾರವನ್ನು ತಿನ್ನುವುದನ್ನು ಕೂಡ ಬಿಟ್ಟಿತು. पंजे इतने ठंडे हो रहे थे कि मैंने जाग कर हीटर जलाया और उसे उष्णता देने का प्रयत्न किया. पंजे ಅದರ ಪಾದಗಳು, ಕೈಗಳೆಲ್ಲ, ಅಂಗೈಯೆಲ್ಲ ತುಂಬಾ ಕೋಲ್ಡ್ ಆಗ್ಲಿಕ್ಕೆ, ತಂಪಾಗ್ಲಿಕ್ಕೆ ಪ್ರಾರಂಭವಾಯಿತು. ಅವಾಗ ಏನ್ ಮಾಡಿದ್ರು ನೋಡಿ, ಯಾರಾದ್ರೂ ಮನುಷ್ಯರು ಪ್ರತಿದಿನ ಬಿದ್ರೆ ಅವರ ಕೈಯೆಲ್ಲ ತಂಪೆ ಇರುತ್ತೆ. ಅವಾಗ ನಾವು ಅದನ್ನು ಉಚ್ಚಿ ಏನ್ ಮಾಡ್ತೀವಿ, ಉಷ್ಣತೆ ಜಾಸ್ತಿ ಮಾಡ್ಲಿಕ್ಕೆ ನೋಡ್ತೀವಿ. ಅದೇ ತರ ಇವರೇನ್ ಮಾಡಿದ್ರು, ಹೀಟರ್ ಜಲಾಯ, ಹೀಟರ್ ಅನ್ನು ಬಿಸಿ ಮಾಡಿ ಉರಿಸಿ ಉಸೆ ಉಷ್ಣತಾ ದೇನೇಕ ಪ್ರಯತ್ನ ಕಿಯ, ಅದರ ಕೈಗಳಿಗೆ ಬಿಸಿಯನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿದ್ರು. ಪರಂತು प्रभात की प्रथम किरण के साथ ही वह चिर निद्रा में सो गया. हाँ, परंतु प्रभात की प्रथम किरण के साथ ಆದರೆ ಬೆಳಗಿನ ಪ್ರಥಮ ಕಿರಣದ ಜೊತೆಗೆ, ಅಂದ್ರೆ ಬೆಳಗಿನ ಅವಧಿಯಲ್ಲಿ ನೀನು ಸೂರ್ಯೋದಯ ಆಗ್ತಾ ಇದೆ ಅಷ್ಟರಲ್ಲಿ ಚಿರನಿದ್ರಾ ಮೇ ಸೋ ಗಯಾ. ಹಾ, ಅಷ್ಟರಲ್ಲಿ ಚಿರನಿದ್ರೆಗೆ ಜಾರಿತು ಯಾವುದು? ಆ ಅಳಿಲಿನ ಮರಿ. ಬಾರದಿರುವ ಲೋಕಕ್ಕೆ ಪಯಣಿಸಿತು ಯಾವುದು? ಆ ಅಳಿಲು. ಅಳಿಲಿನ ಮರಿಯಲ್ಲ, ಈಗ ಅಳಿಲಾಗಿದೆ. ಓಕೆ, उसका झूला उतार कर रख दिया गया है और खिड़की की जाली बंद कर दी गई है. ಹಾ, ಇನ್ನೇನು ಇಷ್ಟು ದಿವಸಗಳ ಕಾಲ ಅವರನ್ನು ಚಕಿತಗೊಳಿಸಿದಂತಹ, ಆಕರ್ಷಿತಗೊಳಿಸಿದಂತಹ ಆ ಅಳಿಲು ಇನ್ನು ಇಲ್ಲಲ್ವಾ. ಹಾಗಾಗಿ ಅದರ ಗೂಡನ್ನೆಲ್ಲ ಕ್ಲೀನ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಉಸ್ಕಾ ಝೂಲಾ ಉತಾರ್ ಕರ್ ರಖ್ ದಿಯಾ ಗಯಾ ಹೈ. ಅದರ ಆ ಒಂದು ಜೋಕಾಲಿ ಇದೆಯಲ್ಲ, ಆ ಗೂಡನ್ನು ತೆಗೆದಿರಿಸಲಾಯಿತು.
और खिड़की की जाली बंद कर दी गई. ಕಿಟಕಿಯಲ್ಲಿ ಬಿಟ್ಟಂತಹ ಒಂದು ಬಲೆಯನ್ನು ಬಂದ್ ಮಾಡಲಾಯಿತು. परंतु गिलहरियों की नई पीढ़ी जाली के उस पार चिक चिक करती ही रहती है और सोनजूही खिलती ही रहती है. हाँ, ಆದರೆ ಗಿಲಹರಿ की नई पीढ़ी ಆ ಗಿಲಹರಿಯ ಆ ಅಳಿಲಿನ ಹೊಸ ಪೀಡಿ ಅಂದ್ರೆ ಜನಾಂಗ, ಸಂತತಿ, ಹೊಸ ಸಂತತಿ ಆ ಜಾಲಿ ಹತ್ರ ಬಂದು ಏನನ್ನೋ ಶಬ್ದ ಮಾಡ್ತಾ ಇತ್ತು. ಚಿಕ್ ಚಿಕ್ಕ ಅಂತೇಳಿ ಶಬ್ದ ಮಾಡ್ತಾ ಇತ್ತು. ಸೋಂಜೂಹಿ ಕಿಲ್ತಿ ಹಿ ರಹತಿ ಹೈ, ಅದೇ ಅದು ಅದರ ಗೂಡಿನ ಬಳಿ ಇದ್ದಂತಹ ಸೋಂಜೂಹಿ ಅಂದ್ರೆ ಒಂದು ಮಲ್ಲಿಗೆ ಎಂದು, ಹಳದಿ ಬಣ್ಣದ ಮಲ್ಲಿಗೆ, ಮಧ್ಯದಲ್ಲಿ ಹಳದಿ ಇರ್ತಾರ ಅಂತ ಒಂದು ಮಲ್ಲಿಗೆ. ಓಕೆ, ಜಾಸ್ಮಿನ್. ಹಾ, ಅದು ಅರಳುತ್ತಲೇ ಇತ್ತು. ಸೋಂಜೂಹಿ ಕಿ ಲತಾ ಕೆ ನೀಚೆ ಗಿಲ್ಲು ಕಿ ಸಮಾಧಿ ಹೈ. ಹಾ, ಆ ಸತ್ತಂತಹ ಅಳಿಲನ ಸಮಾಧಿಯನ್ನು ಎಲ್ಲಿ ಮಾಡಿದ್ರು? ಆ ಸೋಂಜೂಹಿ ಗಿಡದ ಬುಡದಲ್ಲಿ ಮಾಡಿದ್ರು. इसलिए भी कि उसे वह लता सबसे अधिक प्रिय थी, इसलिए भी कि उस लघुगात का किसी वासंती दिन जूही के पीता छोटे फूल के रूप में खिल जाने का विश्वास मुझे संतोष देता है. हाँ, हाँ ನೋಡಿ, ಆ ಸೋಂಜೂಹಿ ಬಳ್ಳಿಯು ಯಾವಾಗಲೂ, ಅದಕ್ಕೆ ಸೋಂಜೂಹಿ ಬಳ್ಳಿ ಅಂದ್ರೆ ತುಂಬಾ ಇಷ್ಟ. ಯಾವುದಕ್ಕೆ? ಆ ಅಳಿಲಿಗೆ. ಯಾವತ್ತು ಅಲ್ಲಿಯೇ ಬಂದು ಅದು ಅಡಗ್ತಾ ಇತ್ತು, ಕೂತ್ಕೊಳ್ತಾ ಇತ್ತು. ಹಾಗಾಗಿ ಏನು ಅದು ಏನ್ ಮಾಡ್ತದೆ? ಇಸ್ಲಿ ಬಿ ಕಿ ಉಸ್ ಲಘು ಗಾತ್ ಕಾ ಕಿಸಿ वासंती दिन जूही के पीता छोटे फूल के रूप में खिल जाने का विश्वास मुझे संतोष देता है. हाँ, ವಸಂತ ಕಾಲ ಬಂದಾಗ ಆ ಮಲ್ಲಿಗೆಯು ಏನು ಪೀತಾಪ್ ಚೋಟೆ ಫೂಲ್, ಪೀತಾಬ್ ಅಂದ್ರೇನು? ಹಳದಿಯ ಸಣ್ಣ ಹೂ ಅರಳುವುದನ್ನು ನಾನು ನೋಡಿ ಸಂತೋಷ ಪಡ್ತಾ ಇದ್ದೆ. ಯಾಕೆ? ಅದರ ಬುಡದಲ್ಲಿ ಯಾವುದಿತ್ತು? ಅಳಿಲಿನ ಸಮಾಧಿ ಇತ್ತು. ಹಾಗಾಗಿ ಅದುವೇ ಬಂದು ನನ್ನ ಜೊತೆ ನಗುವ ರೀತಿಯಾಗಿ ಆ ಹೂ ಅರಳುವಾಗ ನನಗೆ ಅನಿಸ್ತಾ ಇತ್ತು, ನನಗೆ ಖುಷಿ ಕೊಡ್ತಾ ಇತ್ತು ಅಂತೇಳಿ ತನ್ನ ಅಳಿಲಿನ ನೆನಪನ್ನು ತಾನು ಮಾಡಿಕೊಳ್ತಾರೆ. ಯಾರು? महादेवर. इस तरह पशु और पक्षियों के बारे में वो जो प्यार है उसे हमेशा लेखिका याद करती है. हाँ, ठीक है बच्चों, इस एक रेखा चित्र से हमें पता चलता है कि पशु पक्षी भी भाव जीवी है ना. हमारे सुख दर्द दुख दर्द में वो भी अपना योगदान या सहयोग देते हैं. ಹೌದು, ಈ ರೇಖಾಚಿತ್ರ, ಗಿಲ್ಲು ಅನ್ನುವಂಥ ರೇಖಾಚಿತ್ರದಿಂದ ನಮಗೆ ಏನು ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ಪ್ರಾಣಿ ಪಕ್ಷಿಗಳು ಕೂಡ ಭಾವಜೀವಿಗಳು. ಅವುಗಳು ಕೂಡ ಮನುಷ್ಯನ ಸುಖ ದುಃಖಗಳಲ್ಲಿ ಕೂಡ ಭಾಗಿಯಾಗುತ್ತೆ. ಅವುಗಳು ಕೂಡ ಅನುಕಂಪವನ್ನು ವ್ಯಕ್ತಪಡಿಸುತ್ತವೆ ಅನ್ನುವುದನ್ನು ನಾವು ತಿಳ್ಕೊಳ್ಬಹುದು. ಪ್ರಾಣಿಗಳು ಭಾವಹೀನ ಜೀವಿಗಳಲ್ಲ, ಬದಲಾಗಿ ಭಾವಜೀವಿಗಳು ಅನ್ನುವುದನ್ನು ನಾವು ತಿಳ್ಕೊಳ್ಬಹುದು. ओके, इसके साथ इस पाठ का समाप्त कर देंगे और इसके संबंधित क्वेश्चन आंसर और बाकी सभी विचारों को हम लोग नेक्स्ट क्लास में देखेंगे. ನೋಡಿ, ನೀವು ವಿಡಿಯೋ ನೋಡ್ತಿರಲ್ಲ, ಅಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನ್ಸ್ ಇದೆಯಲ್ಲ, ಅದನ್ನು ನೀವು ಪ್ರೆಸ್ ಮಾಡಿ, ಅದು ಕ್ಲಿಕ್ ಮಾಡಿ. ಮತ್ತೆ ಹೀಗೆ ಮಾಡೋದ್ರಲ್ಲಿ ನಿಮಗೆ ನಾನು ಯಾವತ್ತು ವಿಡಿಯೋ ಹಾಕ್ತೀನಿ ಅದು ನಿಮಗೆ ಮೆಸೇಜ್ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ನೀವು ಯಾವಾಗ ಬೇಕೆಂದ್ರೂ ಆ ಯೂಟ್ಯೂಬಲ್ಲಿ ನೋಡ್ಬೋದು, ಸರ್ಚ್ ಮಾಡಿ ನೋಡ್ಬೋದು ಆ ಪಾಠವನ್ನು. ಯಾಕೆಂದರೆ ನೀವು ಸಾಕಷ್ಟು ವಿಡಿಯೋವನ್ನು ನೋಡ್ತಾ ಇರ್ತೀರಿ, ಅದು ನಿಮ್ಗೆ ಏನಾಗುತ್ತೆ, ಸೇವ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗಲ್ಲ. ಯಾಕೆಂದರೆ ನಿಮ್ಮ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಇರುತ್ತೆ ಮೊಬೈಲಲ್ಲಿ.
ತುಂಬ ಪಾಠ ಅಲ್ವಾ. ಹಾಗಾಗಿ ನೀವೇನು ಮಾಡ್ಬೋದು, ಅದರಲ್ಲಿ ಡಿಲೀಟ್ ಆದರೂ ಕೂಡ ಯೂಟ್ಯೂಬಲ್ಲಿ ನೀವು ನೋಡ್ಬೋದು, ನನ್ನ ಯೂಟ್ಯೂಬಲ್ಲಿ ನೋಡ್ಬೋದು. ಅದಕ್ಕಾಗಿ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಇದ್ರೆ ಮಾಡ್ಬೋದು. ಯಾವ ರೀತಿ ಆಗಬೇಕು ಪಾಠವನ್ನು, ಯಾವ ರೀತಿ ಅರ್ಥ ಆಗ್ತಾ ಇದೆ ಆ ರೀತಿ ಕೂಡ ಹೇಳ್ಬೋದು. ಓಕೆ, ಅಲ್ಲಿಯವರೆಗೆ ಎಲ್ರಿಗೂ ನಮಸ್ಕಾರ.